ಸಿಕ್ಕಾಪಟ್ಟೆ ಇಮೋಷನಲ್ ಆಗಿರುವಂತಹ ಕರ್ಕ ರಾಶಿಯವರಿಗೆ 2026ರ ಗೃಹ ಸಂಚಾರವು ಅವರ ಜೀವನ ಶೈಲಿಯ ಮೇಲೆ ಯಾವ ರೀತಿಯ ಪ್ರಭಾವ ಬೀರಲಿದೆ ಅಂತ ತಿಳಿಯಲು ಈ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ, ಎಲ್ಲೂ ಕಳೆದು ಹೋಗಬಾರ್ದಂತ ಇಮಿಡಿಯೇಟ್ ಆಗಿ ಸೇವ್ ಮಾಡಿ. ಈ ವರ್ಷ ನಿಮ್ಮ ಪೇಷನ್ಸ್ ಮತ್ತು ನಿಮ್ಮ ಸ್ಮಾರ್ಟ್ ಪ್ಲಾನಿಂಗ್ ನಿಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಲಿದೆ. ಆದರೆ ವಿವೇಕದಿಂದ ಮುಂದುವರೆದಲ್ಲಿ ಒಂದು ಬಿಗ್ಗೆಸ್ಟ್ ಸಕ್ಸಸ್ ಅನ್ನ ನೀವು ನೋಡಬಹುದು. ಕರಿಯರ್ ಅಂತ ಬಂದಾಗ ವರ್ಕ್ ಲೋಡ್ ಮತ್ತು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಇಲ್ಲಿ ಫೈನಾನ್ಸ್ ಅಂತ ಬಂದಾಗ ಇನ್ಕಮ್ ಲೆವೆಲ್ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಸೇವಿಂಗ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ರಿಲೇಶನ್ಶಿಪ್ ಅಂತ ಬಂದಾಗ ಬರುವಂತ ವರ್ಷದಲ್ಲಿ ಲವ್ ಲೈಫ್ ಅಲ್ಲಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಗಳು ಬರುತ್ತೆ. ಸಾಧ್ಯವಾದಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇಂದ ಮುಂದುವರಿಯುವಂತ ಒಂದು ಪ್ರಯತ್ನ ಮಾಡಬೇಕು. ಇಲ್ಲಿ ಎಜುಕೇಶನ್ ಅಂತ ಬಂದಾಗ ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲಿತಾಂಶ ಇರೋದ್ರಿಂದ ಸ್ಟ್ರೆಸ್ ಫ್ರೀ ಆಗಿ ಓದಿ ಒಳ್ಳೆ ಬೆನಿಫಿಟ್ಸ್ ನ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಇದರ ಜೊತೆಗೆ ಒಂದು ಲೈಫ್ ಇನ್ಸೈಟ್ ನ ಕೊಡ್ತೀನಿ. ಬರುವಂತ ವರ್ಷದಲ್ಲಿ ನಿಮ್ಮ ಶಾಂತ ಮನಸ್ಸು ನಿಮ್ಮ ಅತಿ ದೊಡ್ಡ ಶಸ್ತ್ರ. ಯೋಚಿಸಿ ಯೋಜಿಸಿ ನಂಬಿಕೆಯಿಂದ ಮುಂದುವರಿಯುವಂತ ಒಂದು ಪ್ರಯತ್ನವನ್ನ ಮಾಡಿ. ಇದರ ಜೊತೆಗೆ ಒಂದು ಹೆಲ್ತ್ ಟಿಪ್ ಅನ್ನ ಹೇಳ್ಕೊಡ್ತೀನಿ. ಸಾಧ್ಯವಾದಷ್ಟು ಓವರ್ ಥಿಂಕಿಂಗ್ ಅನ್ನ ಕಡಿಮೆ ಮಾಡಿ ಮೆಡಿಟೇಷನ್ ಮಾಡಿಕೊಂಡು ಬ್ರೀದಿಂಗ್ ಟೆಕ್ನಿಕ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ಬರುವಂತ ಎಲ್ಲ ಕಷ್ಟಗಳನ್ನ ನೀವು ದೂರ ಮಾಡ್ಕೋಬಹುದು. ಇದರ ಜೊತೆಗೆ ಒಂದು ರೆಮಿಡಿಯನ್ನು ಸಹಿತ ಹೇಳ್ಕೊಡ್ತೀನಿ. ಈ ವರ್ಷ ಪ್ರತಿನಿತ್ಯ ಚಂದನದ ತಿಲಕವನ್ನ ಹಣೆಯ ಮೇಲೆ ಧಾರಣ ಮಾಡೋದ್ರಿಂದ ಬರುವಂತ ಎಲ್ಲ ಕಷ್ಟಗಳನ್ನ ನೀವು ದೂರ ಮಾಡ್ಕೋಬಹುದು. ನಿಮಗೇನಾದ್ರೂ ಕರ್ಕ ರಾಶಿಯ 2026ರ ಡಿಟೇಲ್ಡ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 4 ಅಂತ ಟೈಪ್ ಮಾಡಿ ನಮ್ಮ ಪೇಜ್ ನ ಫಾಲೋ ಮಾಡಿ. ನಾವು ಒಂದು PDF ನ ನಿಮ್ಗೆ DM ಮಾಡ್ತೀವಿ.